ಜಮೀನಲ್ಲಿ ರೈತರೊಂದಿಗೆ ಊಟ ಮಾಡಿ ರೈತರ ಸಮಸ್ಯೆಯನ್ನು ಆಲಿಸಿದ ಬಿಟಿ ಚಂದ್ರಶೇಖರ್. ಗದಗ ಜಿಲ್ಲೆ ಮೀಸಲು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿರುವ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು 1008 ಬಡವರ ಕಲ್ಯಾಣೋತ್ಸವ ನೆರವೇರಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್ ಅವರು ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ತೆರಳಿ ರೈತರೊಂದಿಗೆ ಊಟ ಮಾಡುವ ಮೂಲಕ ರೈತರ ಸಮಸ್ಯೆಗಳನ್ನು ಅವರ ಮುಖಾಂತರ ತಿಳಿದುಕೊಳ್ಳುತ್ತಿದ್ದಾರೆ. ತಾಲೂಕಿನ ಪ್ರತಿ ಗ್ರಾಮದಲ್ಲೂ ರೈತರೊಂದಿಗೆ ಸಮಸ್ಯೆಯನ್ನು ಆಲಿಸುತ್ತಿರುವ ಬಿಟಿ ಚಂದ್ರಶೇಖರ್ ಅವರ ರೈತರ ಮೇಲಿನ ಕಾಳಜಿ ನೋಡಿ ರೈತ ಬಾಂಧವರು ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ರೈತ ನಾಯಕ ನಮ್ಮ ತಾಲೂಕಿಗೆ ಶಾಸಕರಾಗಿ ಬರಲಿ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ವರದಿ ವೀರಣ್ಣ ಹಡ್ಬದ್, NKS TV4, ಲಕ್ಷ್ಮೇಶ್ವರ. ಹೌದಾ? ನೀರಾವರಿ ಇದ್ರೆ ಇನ್ನೂ ಭಾರಿ ಚೆನ್ನಾಗಿರ್ತದಲ್ಲ. ಒಳ್ಳೆ ನೀರು ಬಂದ್ರೆ ಚಂದ ಇರ್ತದಲ್ಲ. ಇಡೀ ಎಲ್ಲರಿಗೂ ರೈತರು ಒಳ್ಳೇದಾಗ್ತದೆ. ಒಳ್ಳೆ ನೀರಾವರಿ ಬಂದು ಏನಿಲ್ಲ ಸರ್, ಪ್ರತಿ ರೈತರಿಗೆ ಸಬ್ಸಿಡಿ ಮಾಡ್ತೀವಿ. ಎಲ್ಲಿ ಹಾಕಿ ನೀರು ಬಂದು ಮಾಡಿ ಹೋಗ್ತೀವಿ ರೈತರಿಗೆ. ಮಾಡೋ ಅವಶ್ಯಕತೆ ಇಲ್ಲ. ಬಸ್ ಏನು ಅವಶ್ಯಕತೆ ಇರಲಿಲ್ಲ ನಮಗೆ. ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ಈ ಜನ ಅಡ್ಡಾಡೋರಿಗೆ ಅವಶ್ಯಕತೆ, ಹೊಲದಾಗ ಏನು ಅವಶ್ಯಕತೆ ಇಲ್ಲ ರೈತರಿಗೆ. ಹಲವಾರು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಟ್ಯಾಕ್ಟ್ರ್ ಬಂದು ಟ್ಯಾಕ್ಟ್ರಲ್ಲೇ ಹೋಗೋದು. ಇಲ್ರಿ ಊರು ಅಡ್ಡಾಡೋ ಹೊಲ ಭಯ ಮಾಡ್ತಾರೆ. ಹೌದು, ಈಗ ಮುಂದೆ ಬರ್ಬೇಕು ರೈತರಿಗೆ. ಪ್ರತಿಯೊಬ್ಬರು ರೈತರ ಮಕ್ಕಳಿಗೆ ಒಂದು ಹೆಣ್ಣು ಕೊಡ್ಬೇಕು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕಲ್ಲ, ಆಗಂಗಿಲ್ಲ ಅಂತೀರಿ. ಅದು ಆಗಲ್ಲ ಮಾತ್ರ. ರೈತ ಅಷ್ಟೇ ಬರೀ ದುಡಿಬೇಕಷ್ಟೇ. ದುಡ್ಯಾಕೆ ಅಷ್ಟೇ ಇಟ್ಕೋಬೇಕು. ಅವಶ್ಯಕತೆ ಇಲ್ಲ. ಹೋಗ್ತಲಂತ ಬಂದಿಲ್ಲ. ಈ ಸರ್ತಿ ಎಲ್ಲಿ ಕೊಡ್ತಾರ ಅವ್ರು? ಅಲ್ಲ, ಈ ಸಲ ಜನ ಮುಂದೆ ನೋಡ್ಬಿಟ್ರಿ. ಹೋದ ಸಲದ ಇಲ್ಲಲ್ಲ, ಮುಗಿತು. ಬರೀ ರಸ್ತೆ ರೈತರಿಗೆ ಹೊಲಕ್ಕೆ ಹೋಗಕ್ಕೆ ರಸ್ತೆ ಹಾಂ, ಬೋರ್ ಎಲ್ಲಿ ಹಾಕ್ಲವ. ಹೌದು. ಅವ್ನು ಹೊಲ್ದಾಗ ನೀರು ಎಲ್ಲಿ ಬೀಳದ, ಅವಾಗ ಫ್ರೀ ಕೊಡ್ಬೇಕು. ಕರೆಂಟ್ ಕೊಡ್ಬೇಕು. ಕರೆಂಟ್ ಕೊಡ್ಬೇಕಷ್ಟೆ. ಈಗ ನೋಡ್ರಿ, ಇವ್ರು ಹೆಂಗಂದ್ರೆ ಎಲ್ಲ ಹೈಟೆಕ್ ಸಿಟಿ 24 ತಾಸು ಕೊಡ್ತಾರೆ. 7 ತಾಸಿಗೆ 2 ತಾಸು ಕೊಡ್ತಾರೆ. 4 ತಾಸು ಕೊಡ್ತಾರೆ. ಮತ್ತು ದೊಡ್ಡದಾಗ ಹೇಳ್ತಾರೆ ರೈತರ ಬೆನ್ನೆಲುಬು. ರೈತರ ದೇಶದ ಬೆನ್ನೆಲುಬು ಅಂತಾರೆ ಇವರು. ಅದೇ ಒಣ ರೊಟ್ಟಿ ನಾವು ತಿನ್ನೋದು ಬಿಡಲಿಲ್ಲ. ನಮ್ಗೆ ಇದು ಚಲೋ, ನಮ್ಮ ಇದರಲ್ಲಿ ಬಿಡಾಕೆ ನಮ್ಗೆ ಒಟ್ಟು ಅನುಕೂಲ ಮಾಡಿ. ಅಲ್ಲ, ನಾವು ಒಣ ರೊಟ್ಟಿ ತಿನ್ನೋದು ಬಿಡಲಿಲ್ಲ. ನಾವು ಒಣ ರೊಟ್ಟಿ ತಿನ್ನೋ ಅವ್ರಿಗೆ ಬಿಸಿ ಊಟ ಸಿಕ್ಬಿಡ್ತು. ಆದರೆ ಒಣ ರೊಟ್ಟಿ ಗಮ್ಮತ್ತು ಅವ್ರಿಗೆ ಗೊತ್ತಾಗಲಿಲ್ಲ. ನಮಗೆ ಅವಶ್ಯಕತೆ ಸಾಗಿಸ್ತಾ ಇರಲಿ. ಆದ್ರೆ ಬಿಡಾಕ ದಾರಿ ಕರೆಂಟ್ ಹೆಚ್ಚಿನ ಬೇಡ. ಅವ್ರು ಸಾಲ ಮನ್ನಾ ಬೇಡ, ಸಾಲ ಮಣ್ಣು ಬೇಡ, ಏನು ಬೇಡ. ನೀರಾವರಿ ಕೊಡಲಿ, ಕರೆಂಟ್ ಕೊಡಲಿ. ಕರೆಂಟ್ ಕೊಡ್ಬೇಕು. ಎಲ್ಲೇ ಹಾಕಲಿ ರೈತವ 2 ಎಕರೆ ಇದ್ರು ಕೊಡ್ಬೇಕು, 1 ಎಕರೆ ಮಾಡಂದ್ರೆ ಯಾಕೆ ರೈತ ಮತ್ತು ನಾವು ಬದುಕ್ಬಿಟ್ರೆ ಮತ್ತೆ ಅವ್ರನ್ನ ದುಡಿಯೋರು ಅವ್ರ ಕಾರ ನಾವು ಕೇಳೋಕ್ಕೆ ಇರಬೇಕು. ಅದಕ್ಕೆ ಅವ್ರಂಗೆ ಮಾಡೋಕ್ಕೆ